ಎಂಟ್ರಿ ಆಗ್ತಾಯಿದ್ದೀನಿ. ಕಾಲೇಜ್ ಒಳಗೆ ಹೆಜ್ಜೆ ಇಟ್ಟಿದ್ದೀನಿ ಆಲ್ರೆಡಿ. ಕಾಲೇಜ್ ಒಳಗೆ ಯಾರು ನಾನೊಬ್ಬನೇ ಇದ್ದೀನಿ ಗೈಸ್. ಆ್ಯಕ್ಚುಲಿ ನಾನು ಯಾವ ರೂಮಲ್ಲಿ ಹೋಗಿ ಕುತ್ಕೋಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಯಾಕಪ್ಪ ಅಂದರೆ ಯಾರೂ ಬಂದೇ ಇಲ್ಲ ಅನಿಸುತ್ತೆ. ಯಾವ ರೂಮಲ್ಲಿ ಕ್ಲಾಸ್ ತಂತವ್ರೆ, ಯಾವ ರೂಮ್ಗೆ ಹೋಗಿ ಕುತ್ಕೋಬೇಕು ಅನ್ನೋದೇ ನನಗೆ ಆ್ಯಕ್ಚುಲಿ ಗೊತ್ತಾಗ್ತಾಯಿಲ್ಲ. ಯಾರನ್ನಾರು ಕೇಳೋಣ ಅಂದರೆ ಯಾರೂ ಇಲ್ಲ. ಆಚೆ ಕಡೆನೂ ಒಬ್ಬರು ಇಲ್ಲ ಗೈಸ್. ನಾನು ಬೇರೆ ಲೇಟಾಗಿ ಬೇರೆ ಬಂದಿದ್ದೀನಿ. ಒಬ್ಬರು ಆಚೆ ಕಡೆ ಯಾರೂ ಇಲ್ಲವೇ ಇಲ್ಲ. ಇವಾಗ ಸೆಕೆಂಡ್ ಇಯರ್ ಎಲ್ಲಿ ರೂಮ್ ಬರೋದು ಅಂತಲೇ ಗೊತ್ತಿಲ್ವಲ್ಲ ಗೈಸ್. ಸುಮ್ಮನೆ ಸೋಮವಾರ ಬರೋಣ. ಇಲ್ಲ ಇದೆಯಾ ಸೆಕೆಂಡ್ ಇಯರ್ ರೂಮ್? ಯಾರು ಇಲ್ಲವೇ ಇಲ್ಲ ಗೈಸ್. ಸೆಕೆಂಡ್ ಇಯರ್ ರೂಮ್ ಬರುತ್ತೆ, ಎಲ್ಲಿ ಬರುತ್ತೆ ಅಂತ ಕೇಳೋಣ ಬನ್ರಿ. ಯಾರು ಬಂದೇ ಇಲ್ಲ. ಸೆಕೆಂಡ್ ಇಯರ್ ರೂಮ್ ಗೊತ್ತಿಲ್ಲ ನನಗೆ. ರೂಮ್ ಎಲ್ಲೈತೆ ಸೆಕೆಂಡ್ ಇಯರ್ದು ಅಂತಲೇ ಗೊತ್ತಿಲ್ಲ ಗೈಸ್ ಕರೆಕ್ಟಾಗಿ. ಇವಾಗ ಕೇಳ್ತೀನಿ ರೂಮ್ ಎಲ್ಲಿ ಬರುತ್ತೆ ಅಂತ. ಒಂದು ಪೀರಿಯಡ್ ಕುತ್ಕೊಂಡಿದ್ದು ಹೋಗ್ತೀನಿ. ಕಂಟೆಂಟ್ ಮಾಡೋಕ್ಕೆ ಅಂತಲೇ ಬಂದಿದ್ದೆ, ಕಂಟೆಂಟ್ ಅಂತೂ ಮಾಡಿದ್ದೀನಿ. ಇವಾಗ ಸೀದಾ ಮನೆ ಹೋಗಿ ಸ್ವಲ್ಪ ಸ್ಟೈಲಿಶಾಗಿ ರೆಡಿಯಾಗಿ ಬರೋಣ. ನೋಡ್ರಿ ಸೆಕೆಂಡ್ ಇಯರ್ಗೆ ಒಬ್ಬರು ಬಂದಿಲ್ಲ. ಒಬ್ಬರೇ ಒಬ್ಬರು ಎಲ್ಲ ಫೈನಲ್ ಇಯರ್ಸ್ ಬಂದವ್ರೆ. ಸೆಕೆಂಡ್ ಇಯರ್ ಅವರು ಅಂತೂ ಒಬ್ಬರು ಬಂದಿಲ್ಲ. ನಮ್ಮ ಕಾಲೇಜವರು, ನಮ್ಮ ಸೆಕ್ಷನ್ ಅವ್ರು ಬಂದಿಲ್ಲ, ಪಕ್ಕ ಸೆಕ್ಷನ್ ಅವ್ರು ಬಂದಿಲ್ಲ, ಯಾರೂ ಬಂದಿಲ್ಲ. ನಾನು ಒಬ್ಬನೇ ಬಂದಿರೋದು ವೀಡಿಯೋ ಮಾಡೋಕ್ಕೆ ಅಂತ ಬಂದಿರೋದು. ಸಿಗ್ತೀನಿ ಗಾಯ್ಸ್. ಇವಾಗ ನೆಕ್ಸ್ಟ್ ಕೆಲಸ ಮಾಡೋಣ. ಯಾರೂ ಬಂದೇ ಇಲ್ಲ. ಫಸ್ಟ್ ಡೇ ಯಾರೂ ಬರೋದು ಇಲ್ಲ. ಒಂದು ದೊಡ್ಡ ಮೋಸ ಮಾಡೋರು ಗಾಯ್ಸ್. ನಾನು ಬಂದಾಗ ಇದೆಲ್ಲ ಆಗ್ಸೇ ಇರಲಿಲ್ಲ. ಇವಾಗ ನೋಡಿರಿ ಇವೆಲ್ಲ ಮಾಡಿಸೋರೆ. ನಾನು ಬಂದಾಗ ಇವೆಲ್ಲ ಮಾಡ್ಸೇ ಇರಲಿಲ್ಲ. ಫ್ರೆಶರ್ಸ್ ಆಗಿ ಬಂದಾಗ ಇವರು ಫ್ರೆಶರ್ಸ್ ಅವ್ರಿಗೆ ಎಷ್ಟೊಂದು ಜನ ಮಾಡಿಕೊಟ್ಟವ್ರೆ ಗೈಸ್. ತುಂಬ ಅನ್ಯಾಯ ಮಾಡಿದ್ದಾರೆ ಗೈಸ್.